ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ. ಬನ್ನಿರಿ, ದೇವರ ವಾಕ್ಯ ಕೇಳೋಣ ಎಂಬುದಾಗಿ ನಿಮ್ಮನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಮತ್ತೆ ಬಂದಿದ್ದೇನೆ ಪ್ರಿಯರೇ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಊರು ಲೈವ್ ಚಾಟ್ನಲ್ಲಿ ಟೈಪ್ ಮಾಡಿರಿ. ಶ್ರದ್ಧೆಯಿಂದ ಈ ಅನುದಿನದ ಧ್ಯಾನದಲ್ಲಿ ನೀವು ಲಾಲಿಸುತ್ತಾ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಸಮಯದಲ್ಲಿ ನಿಮ್ಮ ಮುಖದರ್ಶನ ಬಯಸಿ ನಿಮ್ಮ ನಾಮದಲ್ಲಿ ಕೂಡಿ ಬರುತ್ತಿರುವಾಗ ನಮ್ಮೆಲ್ಲರನ್ನು ಉಜ್ಜೀವಗೊಳಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಉಜ್ಜೀವನ ಉಂಟಾಗಬೇಕಾದರೆ, ಆಶೀರ್ವಾದ ದೊರಕಬೇಕಾದರೆ, ಸಮಸ್ಯೆಗಳು ತೀರಬೇಕಾದರೆ ನಾವು ಮಾಡಬೇಕಾದದ್ದು ಒಂದೇ, ಪ್ರಾರ್ಥನೆ. ಪ್ರಾರ್ಥನೆಯ ಪ್ರಾಮುಖ್ಯತೆಯ ಕುರಿತಾಗಿ ನಾವು ಕಲಿಯುವಂಥವರಾಗಿದ್ದೇವೆ. ಮೊನ್ನೆ ಹೇಳಿದೇನಲ್ಲವೇ, ರಹಸ್ಯ ಪ್ರಾರ್ಥನೆ ಕುರಿತು. ಅದು ಒಬ್ಬಂಟಿಗರಾಗಿ ಮಾಡುವ ಪ್ರಾರ್ಥನೆಯಾಗಿದೆ. ನಿನ್ನೆ ಮತ್ತೊಂದು ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವಲ್ಲವೇ, ಅದು ವಿಜ್ಞಾಪನೆಯ ಕುರಿತು. ಹೀಗೆ ಇಂದಿನಿಂದಲೇ ಪ್ರಾರ್ಥಿಸಲಾರಂಭಿಸಿ. ಅಷ್ಟು ಮಾತ್ರವಲ್ಲ, ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ಹೇಗೆ ಮಾಡಬೇಕನ್ನುವುದನ್ನು ಕೂಡ ಕಲಿಯಬೇಕು. ಪ್ರಾರ್ಥನೆ ಮಾಡುವುದು ಅಂದರೆ ದೇವರಿಗೆ ಬೋಧಿಸುವಂಥದ್ದಲ್ಲ ಪ್ರಿಯರೇ. ದೇವರಿಗೆ ನಮ್ಮ ಅಗತ್ಯತೆ ಆಗಿರ್ಬೋದು, ಅವಶ್ಯಕತೆಗಳಾಗಿರ್ಬೋದು ಎಲ್ಲ ಹಂಚಿಕೊಳ್ಳುವ ಅಗತ್ಯವಿಲ್ಲ. ನಿಮಗೆ ಬೇಕಾದದೆಲ್ಲ ಒಂದು ಲಿಸ್ಟ್ ತಯಾರು ಮಾಡಿ ದೇವರಿಗೆ ಹೇಳಿಕೊಳ್ಳುವುದೇ ಪ್ರಾರ್ಥನೆ ಅಂದುಕೊಳ್ಳುವುದಾದರೆ ಅದು ಅಜ್ಞಾನವಾಗಿರುತ್ತೆ. ಯೇಸುಕ್ರಿಸ್ತನೇ ಹೇಳಿದ್ದಾರೆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ. ಇದರಲ್ಲಿ 10ನೇ ವಚನ ಓದುತ್ತೇನೆ ಕೇಳ್ರಿ. ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಅವರಲ್ಲಿ ಒಬ್ಬನು ಫರಿಸಾಯನೂ ಒಬ್ಬನು ಸುಂಕದವನು. ಫರಿಸಾಯನು ಪ್ರಾರ್ಥನೆ ಮಾಡಲು ಹೋದ, ಸುಂಕದವನು ಪ್ರಾರ್ಥನೆ ಮಾಡಲು ಹೋದ. ನಾವು ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ಮಕ್ಕಳಾಗಿರಲಿ, ಹಿರಿಯರಾಗಿರಲಿ, ವಿದ್ಯಾವಂತರಾಗಿರಲಿ, ಅವಿದ್ಯಾವಂತರಾಗಿರಲಿ, ಕೇಳಿ ಪ್ರಿಯರೇ, ಪಾಸ್ಟರ್ ಅವರೇ ಪ್ರಾರ್ಥನೆ ಮಾಡಬೇಕೆಂದು ಕೆಲವರು ಅಂದ್ಕೊಳ್ತಾರೆ. ಪ್ರತಿಯೊಬ್ಬರೂ ಪ್ರಾರ್ಥಿಸಬೇಕು. ದೇವಾಲಯದೊಳಕ್ಕೆ ಹೋಗೋದು ಎದಕ್ಕಾಗಿ ಅಂದರೆ ಪ್ರಾರ್ಥನೆ ಮಾಡುವುದಕ್ಕಾಗಿ. ಇಲ್ಲಿ ಫರಿಸಾಯನೊಬ್ಬನು ಸುಂಕದವನೊಬ್ಬನು ಪ್ರಾರ್ಥನೆ ಮಾಡಲು ಹೋದ್ರಂತೆ. ಈ ಫರಿಸಾಯನ ಪ್ರಾರ್ಥನೆ ಇಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಅನ್ಯಾಯಗಾರರು, ಸುಲುಕೊಳ್ಳುವವರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಪ್ರಾರ್ಥಿಸಲು ಶುರು ಮಾಡಿದ ಕೂಡಲೇ ನಾನು ಬೇರೆಯವರಿಗಿಂತ ನಾನೇ ಒಳ್ಳೆಯವನು, ಇವರಿಗಿಂತ ಅವರಿಗಿಂತ ನಾನೇ ಬೆಟರ್ ಎನ್ನುವಂತೆ ಹೇಳ್ತಿದ್ದಾನೆ. ನೋಡಿ ಪ್ರಿಯರೇ, ಪ್ರಾರ್ಥನೆ ಮಾಡಲು ಹೋಗುವಾಗ ತಗ್ಗಿಸಿಕೊಂಡು ಹೋಗಬೇಕು. ನಿಮ್ಮ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕಾಗಿ ಅಲ್ಲ ಪ್ರಾರ್ಥಿಸೋದು. ನಿಮ್ಮ ಸ್ಥಿತಿಯನ್ನು ಇದ್ದದ್ದನ್ನು ಇದ್ದ ಹಾಗೆ ದೇವರಿಗೆ ಹೇಳಿಕೊಳ್ಳುವಂಥದ್ದಾಗಿದೆ. ನೀವು ದೇವರಿಗೆ ಏನ್ ಮಾಡಿದಿರಿ ಅನ್ನುವಂಥದ್ದಲ್ಲ ಪ್ರಾರ್ಥನೆ. ದೇವರು ನಿಮಗೇನ್ ಮಾಡಿದ್ದಾರೆ ಎಂದು ಹೇಳುವಂಥದ್ದಾಗಿದೆ. ಈ ಫರಿಸಾಯನು ತನ್ನೊಳಗೆ ತಾನೇ ಹೇಳಿಕೊಳ್ತಿದ್ದಾನೆ. ಅವನು ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸಿದ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ದೇವರು ಇವನಿಗೆ ಏನೂ ಕೊಡದ ಹಾಗೆಯೂ, ಇವನೇ ದೇವರಿಗೆ ದಶಮ ಭಾಗ ಕೊಡುವ ಹಾಗೆಯೂ ಮಾತಾಡ್ತಾನೆ. ದೇವರು ಕೊಟ್ಟಿರುವುದರಲ್ಲಿ ತಾನೇ ನೀವು ದಶಮ ಭಾಗ ಕೊಡ್ತಿರೋದು. ದಾವೀದನು ಹೇಳ್ತಾನೆ, ದೇವರೇ, ನಿಮ್ಮ ಕೈಯಿಂದ ನಾವು ಪಡ್ಕೊಂಡು ನಿಮ್ಮ ಕೈಗೆ ತಿರುಗಿ ಕೊಡ್ತಿದ್ದೇವೆ ಎಂದು ಹೇಳ್ತಾನೆ. ಅಂತಹ ಕೃತಜ್ಞತೆ ಇಲ್ಲದೆ ನೀವೇ ಏನೋ ದೇವರಿಗೆ ಕೊಡ್ತಿದ್ದೇನೆಂದು ಹೇಳೋದಾದರೆ, ನೀವೇನೋ 2 ದಿನ ಉಪವಾಸ ಇರೋದ್ರಿಂದ ನಿಮ್ಮ ಭಕ್ತಿಯೇ ದೊಡ್ಡ ಭಕ್ತಿ ಅಂದುಕೊಳ್ಳುವುದಕ್ಕಾಗಿ ಉಪವಾಸ ಇರ್ತಿರೋದಾದರೆ ಅದು ತಪ್ಪಾಗಿರುತ್ತೆ. ಉಪವಾಸ ಅಂದ್ರೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ನಿಮ್ಮ ದೇವರಲ್ಲಿ ಅತಿಶಯ ಪಡಬೇಕೇ ಹೊರತು, ನಾನಿಷ್ಟು ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೇನೆ, ಎಲ್ಲರಿಗಿಂತಲೂ ಒಳ್ಳೆ ಭಕ್ತನು ಎಂದು ಹೇಳಿಕೊಳ್ಳುವುದಕ್ಕಾಗಿ ಅಲ್ಲ. ಅಷ್ಟಕ್ಕೂ ಉಪವಾಸ ಪ್ರಾರ್ಥನೆ ಅನ್ನೋದು ರಹಸ್ಯವಾಗಿಯೇ ಮಾಡಬೇಕು. ಅದರ ವಿಷಯದಲ್ಲಿ ಬಡಾಯಿ ಕೊಚ್ಕೊಳ್ಬಾರ್ದು. ಆದರೆ ಈ ದಿನಗಳಲ್ಲಿ ಮನುಷ್ಯರು ನಾನು ಉಪವಾಸವಿರ್ತಾ ಇದ್ದೇನೆ ಎಂದು ನೋಡಿ ಇಲ್ಲಿ ಏನೇನೋ ಹೇಳಿಕೊಳ್ತಿದ್ದಾನೆ. ದೇವರು ಅವನ ಪ್ರಾರ್ಥನೆ ಕೇಳಿಲ್ಲ ಪ್ರಿಯರೇ. ದೇವರು ಕೇಳಲಿಲ್ಲ. ದಯವಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರಿಗೆ ನೀವು ಮಾಡಿರೋದೆಲ್ಲ ಹೇಳುವ ಅಗತ್ಯವಿಲ್ಲ. ನೀವು ಮಾಡಿದೆಲ್ಲ ಆತನಿಗೆ ಗೊತ್ತು. ಆದರೆ ಆತನು ನಿಮಗೆ ಮಾಡಿದ್ದು ನೆನಪಿವೆಯಾ? ಆತನು ನಿಮಗೆ ಕೊಟ್ಟಿರೋದು ನೆನಪಿವೆಯಾ? ಅವುಗಳಿಗೋಸ್ಕರ ನೀವು ಕೃತಜ್ಞತೆ ಸಲ್ಲಿಸಿರಿ. ಅವುಗಳಿಗೋಸ್ಕರ ನೀವು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳಿರಿ. ನೀವು ಏನಾದರೂ ಮೊದಲು ಹೇಳಲಿಚ್ಛಯಿಸುವುದಾದರೆ ನಿಮ್ಮ ಸ್ಥಿತಿ ಎಂಥದೆಂದು ದೇವರಿಗೆ ಹೇಳ್ರಿ. ನಿಮ್ಮ ದೀನ ಸ್ಥಿತಿ ಎಂಥದೆಂದು ಹೇಳ್ರಿ. ಹೇಳು ಅಂದ ಕೂಡಲೇ ನನಗೆ ಅದು ಇಲ್ಲ, ಇದು ಇಲ್ಲ, ರೋಗ ಇದೆ, ಕಾಯಿಲೆ ಇದೆ, ದೇವರೇ ನನಗೆ ಯಾಕಿದರ ಕೊರತೆ ಇದೆ ಎಂದು ಹೇಳ್ತೀರೇ ಹೊರತು
ಅಷ್ಟಕ್ಕೂ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದಾಗ ಪರಿಶೀಲಿಸಿಕೊಳ್ಳಬೇಕಾದದ್ದು ನಮ್ಮ ಹೃದಯವನ್ನು. ನಂತರ ಸುಂಕದವನು ಕೂಡ ಹೋಗ್ತಾನೆ, ಅವನಿಗೆ ಪ್ರಾರ್ಥಿಸ್ತಾನೆ ನೋಡಿ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಇಂತಹ ದೊಡ್ಡ ದೇವರ ಮುಂದೆ ನಾನೆಷ್ಟರವನಾಗಿದ್ದೇನೆ. ನನ್ನಂಥವನನ್ನು ಪ್ರೀತಿಸಿದ ದೇವರಾಗಿರುವ ನೀವು ಎಷ್ಟು ದೊಡ್ಡ ದೇವರಾಗಿದ್ದೀರಿ. ನನಗೆ ಯಾವ ಅರ್ಹತೆ ಇಲ್ಲ ನಿಮ್ಮ ಸನ್ನಿಧಿಗೆ ಬರುವುದಕ್ಕಾಗಿ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿ. ಆದಾಗ್ಯೂ ನನಗಿಷ್ಟೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ಕರ್ತನ ನಾಮ ಹೇಳಿಕೊಂಡು ಪ್ರಾರ್ಥನೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರೆಂದು ವಾಕ್ಯ ಹೇಳುತ್ತೆ. ನಿನ್ನೆ ಇದರ ಬಗ್ಗೆ ಧ್ಯಾನಿಸಿದೇವಲ್ಲವೇ? ನೆನಪಿದೆಯಾ ಅಥವಾ ಮರ್ತೋದ್ರಾ? ಆಯಾ ದಿನ ಸಂದೇಶ ಕೇಳಿ ಮರ್ತೋಗಬೇಡಿರಿ ಪ್ರಿಯರೇ. ಕೇಳಿ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳಿರಿ. ಸಾಧ್ಯವಾದರೆ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಡ್ರಿ. ಕೆಲವರು ಹಾಗೆ ಮಾಡ್ತಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ದೇವರ ಆಲಯದೊಳಕ್ಕೆ ಹೋಗುವಾಗ ನಿಮ್ಮ ಸ್ಥಿತಿ, ನಿಮ್ಮ ನಿಜ ಸ್ಥಿತಿ, ನಿಮ್ಮ ಹೃದಯ ಸ್ಥಿತಿ ಹೇಗಿದೆ ಎಂದು ನೀವು ತಿಳ್ಕೊಳ್ಬೇಕು. ನಾವು ದೇವರ ಸನ್ನಿಧಿಗೆ ಹೋದಾಗ ಕೇಳಿ ಪ್ರಿಯರೇ, ಆತನ ಮುಖಕಾಂತಿ ನಮ್ಮ ಮೇಲೆ ಪ್ರಕಾಶಿಸುತ್ತೆ. ಯಾವಾಗ ದೇವರ ಕನಿಕರ, ಆತನ ದೃಷ್ಟಿ ನಮ್ಮ ಮೇಲಿರುತ್ತದೋ, ನಮ್ಮ ಹೃದಯದ ಸ್ಥಿತಿಯನ್ನು ಯಾವಾಗ ನೋಡಿಕೊಳ್ಳಲು ನಾವು ಪ್ರಯತ್ನಿಸ್ತೇವೋ, ಆತನ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯವಾದ ಪಾಪಗಳೆಲ್ಲ ಕಾಣಿಸುತ್ತವೆ. ನಾನು ಹೇಗಿದ್ದೇನೆ ದೇವರ ಮುಂದೆ ಎಂದು ಆಕಾಶದ ಕಡೆಗೂ ಕೂಡ ಕಣ್ಣೆತ್ತಲು ಧೈರ್ಯ ಸಾಲದೆ ತಲೆಬಾಗಿಸಿಕೊಂಡು ತನ್ನ ಹೃದಯ ಸ್ಥಿತಿಯನ್ನು ನೋಡಿಕೊಂಡು ಒಂದು ಮಾತನ್ನು ಹೇಳ್ತಾನೆ, ಪಾಪಿಯಾದ ನನ್ನನ್ನು ಕರುಣಿಸು. ಅಲ್ಲಿ ಏನೆಲ್ಲ ಪಾಪ ಮಾಡಿದ್ದಾನೆಂದು ಅವೆಲ್ಲ ಹೇಳ್ತಾ ಕೂತ್ಕೊಳ್ಳಲಿಲ್ಲ. ಈ ದಿನಗಳಲ್ಲಿ ವಿಪರೀತವಾಗಿದೆ. ಕೆಲವೊಂದು ಜನ ಪಾಸ್ಟರ್ಸ್ಗಳು ಪಾಪ ಒಪ್ಪಿಕೊಂಡು ವಿಶ್ವಾಸಿಗಳಿದಾಗ ಯಾವಾಗ ಮಾಡಿದಿರಿ, ಏನ್ ಮಾಡಿದಿರಿ, ಎಲ್ಲಿ ಮಾಡಿದಿರಿ, ಎಷ್ಟು ಗಂಟೆ ಮಾಡಿದಿರಿ, ಎಷ್ಟು ಸಾರಿ ಮಾಡಿದಿರಿ, ಅವೆಲ್ಲ ಒಂದು ಕಾಗದದಲ್ಲಿ ಬರೆದು ಕೊಡಿರಿ, ನಾನು ಕ್ಷಮಿಸುತ್ತೇನೆ ಎನ್ನುವಂತೆ ಕೆಲವರು ನಡ್ಕೊಳ್ಳೋದು ವಿಷಾದಕರವಾಗಿದೆ. ಪಾಪ ಅನ್ನೋದು ಒಂದು ಹೊಲಸು, ಅಸಹ್ಯ. ನಮ್ಮ ಪಾಪಗಳನ್ನು ಆತನು ನೋಡ್ಲಿಕ್ಕಾಗಲ್ಲ. ದುರ್ನೀತಿಯನ್ನು ನೋಡಲಾರ್ದ ಕಣ್ಣುಗಳು ನಮ್ಮ ದೇವರ ಕಣ್ಣುಗಳಾಗಿವೆ. ನಿಮ್ಮ ಪಶ್ಚಾತ್ತಾಪವನ್ನು ಮಾತ್ರ ಆತನು ನೋಡ್ತಾನೆ. ನಿಮ್ಮ ಪಶ್ಚಾತ್ತಾಪವನ್ನು ನೋಡಿದ ಆತನು ಪಾಪದಲ್ಲಿರುವಂತಹ ನಿಮ್ಮನ್ನು ವಿಮೋಚಿಸುವುದಕ್ಕಾಗಿ ನಿಮ್ಮ ಪಾಪವನ್ನು ನನ್ನ ಬೆನ್ನಿಂದೆ ಹಾಕುತ್ತೇನೆ ಅಂದಿದ್ದಾರೆ. ನಿಮ್ಮ ಪಾಪದ ಮೂಟೆಯನ್ನು, ಅಪರಾಧದ ಮೂಟೆಯನ್ನು ಸಮುದ್ರದ ಅಗಾಧದಲ್ಲಿ ಎಸೆಯುತ್ತೇನೆ ಅನ್ನುತ್ತಾರೆ. ನನಗೋಸ್ಕರ ನಾನೇ ನಿನ್ನ ಪಾಪಗಳನ್ನೆಲ್ಲ ಅಳಿಸಿ ಹಾಕ್ತೇನೆ ಅನ್ನುತ್ತಾರೆ. ನೀವು ಒಪ್ಪುಕೊಂಡ ಮರುಕ್ಷಣವೇ ಅದು ತೊಳೆಯಲ್ಪಡುತ್ತೆ, ತೊಳೆದು ಹಾಕಲ್ಪಡುತ್ತೆ, ತೆಗೆದು ಹಾಕಲ್ಪಡುತ್ತೆ. ಆನಂತರ ಆ ಪಾಪಕ್ಕೆ ನಿಮ್ಮ ಮೇಲೆ ಇನ್ನು ಯಾವ ಪ್ರಭಾವವೇ ಇರೋದಿಲ್ಲ. ಆ ಸುಂಕದವನು ತನ್ನನ್ನು ತಾನು ನೋಡಿಕೊಳ್ತಿದ್ದಾನೆ, ತನ್ನ ಹೃದಯ ಸ್ಥಿತಿ ನೋಡಿಕೊಳ್ತಿದ್ದಾನೆ, ತಾನು ದೇವರ ಮುಂದೆ ಹೇಗಿದ್ದಾನೆಂದು ನೋಡಿಕೊಳ್ತಿದ್ದಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ತಿದ್ದಾನೆ, ಪಶ್ಚಾತ್ತಾಪ ಪಡ್ತಿದ್ದಾನೆ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುತ್ತಾನೆ. ನಾನು ಕ್ಷಮಿಸಲ್ಪಡುವುದಕ್ಕಾಗಿ ಅರ್ಹನಲ್ಲ, ಹಾಗಾಗಿ ಕರುಣಿಸು. ನಾನು ಕ್ಷಮಿಸಲ್ಪಡುವುದಕ್ಕಾಗಿ ಅಧಿಕಾರವಿಲ್ಲ, ಆದರೆ ನಿಮ್ಮ ಕೃಪೆಯ ಮೇರೆಗೆ ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಕರುಣಿಸಿರಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ ಅಷ್ಟೇ. ಆ ಫರಿಸಾಯನಂತೆ ಅಷ್ಟು ದೊಡ್ಡ ಪ್ರಾರ್ಥನೆ ಮಾಡಲಿಲ್ಲ. ನಾನು ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ತಿದ್ದೇನೆ, ಗಂಟೆಗಳವರೆಗೂ ಪ್ರಾರ್ಥನೆ ಮಾಡ್ತಿದ್ದೇನೆ ಎಂದು ಕೆಲವರು ಹೇಳ್ತಾರೆ. ನಾವು ಪ್ರಾರ್ಥನೆ ಮಾಡಿದ್ರೆ ಗಟ್ಟಿಯಾಗಿ ಕೆರ್ಚಿದ ಕೂಗುಗಳಿಗೆ ಎಷ್ಟು ಪವರ್ಫುಲ್ ಪ್ರೇಯರ್ ಆಗಿತ್ತು ಎಂಬುದಾಗಿ ಕೆಲವರು ಹೇಳಿಕೊಳ್ತಾರೆ. ಅದೇ ಪ್ರೇಯರ್ ಅಂದ್ಕೊಳ್ತಾರೆ ಕೆಲವರು. ಆರ್ಟಿಫಿಷಿಯಲ್ ಡಂಬ ಬೇಡ ನಮಗೆ. ಪ್ರಾರ್ಥನೆ ಕೆರ್ಚಿ ಮಾಡುವ ಅವಶ್ಯಕತೆ ಇಲ್ಲ. ಒಬ್ಬರೇ ಕೂತ್ಕೊಂಡು ಅಳುತ್ತಾ ಕೂಗಿಕೊಳ್ಳಿರಿ. ಕೆಲವೊಂದು ಸಭೆಗಳಲ್ಲಿ ಯಾರಾದರೂ ಒಬ್ಬರು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ತಮ್ಮ ಪ್ರಾರ್ಥನೆ ಕಡೆಗೆ ಸೆಳೆಯುತ್ತಾರೆ. ಅದಕ್ಕೆ ಕಾರಣವೇನೆಂದರೆ ನಾನು ಅಂದುಕೊಳ್ತೇನೆ, ನಾನು ಗ್ರಹಿಸಿಕೊಳ್ತೇನೆ, ಅದು ಉಳಿದವರ ಪ್ರಾರ್ಥನೆ ಡಿಸ್ಟರ್ಬ್ ಮಾಡುವಂಥದ್ದಾಗಿರುತ್ತೆ. ಆ ಫರಿಸಾಯನು ಅದೇನೋ ಎಲ್ಲರೂ ತನ್ನನ್ನೇ ನೋಡಬೇಕೆಂದು ನಿಂತುಕೊಂಡು, ನಾನು ದಶಮ ಭಾಗ ಕೊಡ್ತಿದ್ದೇನೆ, ನಾನು ವಾರಕ್ಕೆ 2 ಆವರ್ತಿ ಉಪವಾಸವಿರ್ತಿದ್ದೇನೆ, ನಾನು ವ್ಯಭಿಚಾರ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ನಾನು ಅವನ ಹಾಗೆ ಇಲ್ಲ, ಇವನ ಹಾಗೆ ಇಲ್ಲ, ಈಗ ಸುಂಕದವನ ಹಾಗೆ ಇಲ್ಲ ಎಂದು ಬಡಾಯಿ ಕೊಚ್ಕೊಳ್ತಾನೆ. ಆದರೆ ಈ ಸುಂಕದವನು ಆಕಾಶದ ಕಡೆಗೆ ಕಣ್ಣೆತ್ತಲು ಕೂಡ ಧೈರ್ಯ ಸಾಲದೆ ಎದೆ ಬಡುಕೊಳ್ಳುತ್ತಾ ತನ್ನ ಹೃದಯವನ್ನು ನೋಡಿಕೊಂಡು, ನಾನು ಪಾಪಿಯಾಗಿದ್ದೇನೆ ದೇವರೇ, ನಾನು ದೋಷಿಯಾಗಿದ್ದೇನೆ ದೇವರೇ, ನಾನು ನಿನ್ನ ಆಜ್ಞೆಯನ್ನು ಮೀರಿದ್ದೇನೆ ದೇವರೇ, ನಿಮ್ಮ ದೃಷ್ಟಿಯಲ್ಲಿ ಯಥಾರ್ಥನಾಗಿಲ್ಲವೆಂದು
ತನ್ನ ಹೃದಯವನ್ನು ಹೀಗೆ ನೋಡಿಕೊಳ್ತಾ ಪಶ್ಚಾತ್ತಾಪ ಪಡ್ತಿದ್ದಾನೆ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸಿದ. ಬೈಬಲ್ನಲ್ಲಿ ಏನಿದೆ ನೋಡಿ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಎಂದು ಯೇಸು ಹೇಳಿದರು. ಆ ಫರಿಸಾಯನು ದಶಮಭಾಗ ಕೊಟ್ಟ, ಚೆನ್ನಾಗೇ ಇತ್ತು. ಉಪವಾಸ ಪ್ರಾರ್ಥನೆ ಮಾಡಿದ, ಚೆನ್ನಾಗೇ ಇತ್ತು. ಕೆಲವೊಂದು ಪಾಪಗಳನ್ನು ತಪ್ಪುಗಳನ್ನು ಮಾಡ್ತಾ ಇಲ್ಲ, ಚೆನ್ನಾಗೇ ಇದೆ. ಆದರೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇಲ್ಲ. ಆದರೆ ಈ ಸುಂಕದವನು ತಾನು ಪಾಪ ಮಾಡಿದ, ಆದರೆ ಪಶ್ಚಾತ್ತಾಪ ಪಡ್ತಿದ್ದಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ದೇವರು ಅವನ ಪಾಪವನ್ನು ಕ್ಷಮಿಸಿ ಅವನ ಪ್ರಾರ್ಥನೆ ಕೇಳಿ ಅವನನ್ನು ನೀತಿವಂತನೆಂದು ನಿರ್ಣಯಿಸಿದರು. ವಾ, ಅಂದರೆ ಅವನ ಪಾಪಗಳನ್ನು ಕ್ಷಮಿಸಿದರು. ಅವನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಲ್ಪಟ್ಟಿತು ಕಲ್ವರಿ ಶಿಲುಬೆಯ ಮೇಲೆ. ಅವನ ಮೇಲಿನ ದೋಷವೆಲ್ಲ, ಅವನ ಕೇಸೆಲ್ಲ ಅಳಿಸಿ ಹಾಕಲಾಯಿತು. ಅವನ ಮೇಲಿರುವಂತಹ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ತೆಗೆದುಹಾಕಿದ್ರು. ಅವನು ಪಾಪಿಯಾಗಿದ್ದಾನೆಂಬ ನಿಂದೆ, ಅವಮಾನವನ್ನೆಲ್ಲ ತೆಗೆದುಹಾಕಿದ್ರು. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ನೀವು ಹೃದಯದಲ್ಲಿ ಭಾರದಿಂದ ಪ್ರಾರ್ಥನೆ ಮಾಡ್ತಾ ಮೊಳಕಾಲೂರೋದಾದರೆ, ನಿಮ್ಮ ಪಾಪ ಭಾರ ಹೊರಲಿಕ್ಕಾಗದೆ, ನಿಮ್ಮ ನಾಚಿಕೆ ಅವಮಾನವನ್ನು ಸಹಿಸಲಿಕ್ಕಾಗದೆ, ನೀವು ಜೀವಿಸುವ ಕಾಲವೆಲ್ಲ ದೇವರ ಸನ್ನಿಧಿಗೆ ಹೋಗಿ ನಿಮ್ಮ ನಾಚಿಕೆಯನ್ನು, ನಿಮ್ಮ ಅವಮಾನವನ್ನು, ನಿಮ್ಮ ಪಾಪವನ್ನು, ಕಲ್ವರಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಿರುವ ಗೊಲುಗೊತ್ತಾ ಬೆಟ್ಟದ ಮೇಲೆ ಪ್ರಾಣ ಕೊಟ್ಟಿರುವ ಯೇಸುವನ್ನು ದೃಷ್ಟಿಸಿ ನೋಡುವುದಾದರೆ, ಪ್ರಾರ್ಥಿಸುವುದಾದರೆ, ನನಗಾಗಿ ನಾನೇ ನನ್ನ ಚಿತ್ತಾನುಸಾರವಾಗಿ ನಿನ್ನ ದೋಷಗಳನ್ನೆಲ್ಲ ಅಳಿಸಿ ಹಾಕ್ತೇನೆ, ಇನ್ನೆಂದಿಗೂ ಅವುಗಳನ್ನು ನನ್ನ ನೆನಪಿಗೆ ತಂದುಕೊಳ್ಳಲ್ಲ ಅನ್ನುತ್ತಾರೆ. ಹೌದು, ಆತನು ತಿಂದಿದ ಪೆಟ್ಟುಗಳಿಂದ ನಮಗೆ ಸ್ವಸ್ಥತೆ ಉಂಟಾಯಿತು. ಆತನ ಶಿಲುಬೆಯ ಯಜ್ಞದ ಅರ್ಪಿಸುವಿಕೆಯಿಂದ ನಮ್ಮ ಪಾಪ ಕ್ಷಮಾಪಣೆಯಾಯಿತು. ನೀವು ಪ್ರಾರ್ಥನೆ ಮಾಡುವಾಗ ಉಲ್ಲಾಸಗೊಳ್ತಾ ಇದ್ದೀರಾ? ಸಂತೋಷವಾಗಿ ಮೊಳಕಾಲೂರಿದಂಥವರು ಎದ್ದು ನಿಂತುಕೊಳ್ತಾ ಇದ್ದೀರಾ? ನೋಡಿ, ನಮ್ಮ ಭಾರ ಇಳಿಸಿಕೊಳ್ಳಬೇಕು ದೇವರ ಸನ್ನಿಧಿಯಲ್ಲಿ. ನೋಡಿ, ಒಂದು ಒಂಟೆಯ ಮೇಲೆ ಈ ಮರಳು ಕಾಡಿನಲ್ಲಿ ಭಾರ ಹೊರಿಸುವಂಥವರು, ಆ ಕಾಲದಲ್ಲಿ ಲಾರಿಗಳು, ಟ್ರಕ್ಸ್ಗಳು ಇಲ್ಲದಿರುವಾಗ ಆ ಒಂಟೆಗಳ ಮೇಲೆಯೇ ಆಮದು ರಫ್ತು ಮಾಡುತ್ತಾ ಇದ್ರು. ಕೆಲವೊಂದು ಸಾರಿ ಹೊರಲಾರದಷ್ಟು ಹೆಚ್ಚು ಭಾರ ಅದರ ಮೇಲೆ ಹೊರಿಸಿದಾಗ ಅದು ಗಮ್ಯಕ್ಕೆ ಸೇರಿದ ನಂತರ ಅದಕ್ಕೆ ಮೊಳಕಾಲೂರುವಂತೆ ಮಾಡ್ತಾರೆ. ಅದು ಮೊದಲು 2 ಕಾಲುಗಳನ್ನು ಮೊಳಕಾಲೂರುತ್ತೆ. ಎತ್ತರವಲ್ಲವೋ ಪೂರ್ತಿ ಸಾಮಾನು ಇಳಿಸ್ಲಿಕ್ಕಾಗಲ್ಲ. ಅದು ಮೊಳಕಾಲೂರಿದ ಕೂಡಲೇ ಯಜಮಾನ ಸಾಮಾನೆಲ್ಲ ಇಳಿಸುತ್ತಾನೆ. ನೋಡಿ, ಅದು ಮೊದಲು ಮೊಳಕಾಲೂರುವಾಗ ಭಯಂಕರವಾದ ಭಾರದಿಂದ ತುಂಬಿದ್ದಾಗಿರುತ್ತೆ. ಆ ಸಾಮಾನುಗಳೆಲ್ಲ ಇಳಿಸಿದ ಮೇಲೆ ಮೊಳಕಾಲೂರಿದ ಒಂಟೆ ಎದ್ದು ನಿಂತುಕೊಳ್ಳುವಾಗ ಅದಕ್ಕೆ ಎಷ್ಟೋ ಹಗುರವಾಗಿರುತ್ತೆ. ನಾವು ಕೂಡ ಪ್ರತಿ ಸಾರಿ ದೇವರ ಸನ್ನಿಧಿಗೆ ಹೋಗಿ ನಾವು ಮೊಳಕಾಲೂರಿ ಏನಾದರೂ ಪ್ರಾರ್ಥಿಸುವುದಾದರೆ ನಮ್ಮ ಭಾರವೆಲ್ಲ ಹಗುರವಾಗುತ್ತೆ. ನಿಮ್ಮ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕಿರಿ. ಆತನು ನಮ್ಮ ಕಾರ್ಯಭಾರ ಹೊರ್ತಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿದ ನಾವು ತಿರುಗಿ ಎದ್ದೇಳುವಾಗ ಸಮಾಧಾನದಿಂದ, ಸಂತೋಷದಿಂದ, ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟು ಪಾಪ ಕ್ಷಮಾಪಣೆ ಹೊಂದಿದ ವ್ಯಕ್ತಿಯಾಗಿ ನೀವಿರುವಾಗ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಿದೆ ಎಂದು, ದೇವರು ಉತ್ತರ ಕೊಟ್ಟಿದ್ದಾರೆ ಎಂದು ನೀವು ನಂಬುವವರಾಗಿರ್ತೀರಿ. ನಿಮ್ಮ ಪ್ರಾರ್ಥನೆ ಒನ್ ವೇ ಆಗಿದೆಯಾ? ನೀವು ಹೇಳಬೇಕಾದದೆಲ್ಲ ಗಡಗಡ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದೀರಾ? ಇಲ್ಲವೇ ದೇವರಿಗೆ ಹೇಳಿದ ನಂತರ ದೇವರು ನಿಮ್ಮ ಪ್ರಾರ್ಥನೆಗೆ ಏನೆಂದು ಉತ್ತರ ಕೊಡ್ತಿದ್ದಾರೆಂದು, ನಿಮ್ಮ ಪ್ರಾರ್ಥನೆಗಳ ಮುಖಾಂತರ ಯಾವ ಪ್ರತಿಫಲ ಹೊಂದಿಕೊಂಡಿದ್ದೀರೆಂದು, ಯಾವ ರೀತಿ ಪಾಪ ಕ್ಷಮಾಪಣೆ ಹೊಂದಿಕೊಂಡಿದ್ದೀರೆಂದು, ಹೇಗೆ ನಿಮ್ಮ ಹೃದಯ ಭಾರ ಹಗುರವಾಯಿತೆಂದು, ಯಾವ ವಾಗ್ದಾನ ಹೊಂದಿದ್ದೀರೆಂದು ಪರಿಶೀಲಿಸಿಕೊಂಡು ಸಂತೋಷದಿಂದ, ಉಲ್ಲಾಸದಿಂದ ಮೊಳಕಾಲೂರಿದ ನೀವು ಎದ್ದು ನಿಂತು ದೇವರಿಗೆ ಸಾಕ್ಷಿಯಾಗಿ ಜೀವಿಸುತ್ತೀರಿ. ತಗ್ಗಿಸಿಕೊಂಡು ಮಾಡಬೇಕು ಪ್ರಾರ್ಥನೆ. ಸುಂಕದವನ ಪ್ರಾರ್ಥನೆ ಯೇಸುವೆ ನಮಗೆ ಕಲಿಸಿಕೊಡಿರಿ ಎಂದು ಬೇಡಿಕೊಳ್ಳೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ರಹಸ್ಯ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಡಿರಿ. ಸುಂಕದವನ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಡಿರಿ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಮಾಡುವ ಪ್ರಾರ್ಥನೆ ಕಲಿಸಿಕೊಡಿರಿ. ಕೇವಲ ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳುವ ಪ್ರಾರ್ಥನೆ ಕಲಿಸಿಕೊಡಿರಿ. ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವುದಕ್ಕೂ, ನಾವು ಎಂತಹ ದೋಷಗಳನ್ನು, ಎಂತಹ ಪಾಪಗಳನ್ನು, ಎಂತಹ ದ್ರೋಹ ಕಾರ್ಯಗಳನ್ನು ಮಾಡಿದೆವೆಂದು ನಿಮ್ಮ ಬೆಳಕಿನಲ್ಲಿ ನಮ್ಮ ಸ್ಥಿತಿಯನ್ನು ಅರಿತುಕೊಂಡು ಮೊಳಕಾಲೂರಿದವರಾಗಿ ನಮ್ಮ ಹೃದಯ ಭಾರವನ್ನು ಹಾಗೂ ನಮ್ಮ ಸಾಲದ ಭಾರವನ್ನು, ಕುಟುಂಬದ ಭಾರವನ್ನು, ನಮ್ಮಂತಹ ಸೇವಕರ ಸೇವೆಯ ಭಾರವನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ಇಳಿಸಿಕೊಳ್ಳುವುದಕ್ಕೂ ನೀವು ಕೊಡುವ ನೂತನ ಬಲವನ್ನು ಹೊಂದಿಕೊಂಡು ನಿಮ್ಮ ಸಾಕ್ಷಿಗಳಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು
ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹೌದು ಪ್ರೇರೆ, ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕಳಿಸುವ ಮನವಿಯೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರಿಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಹಾಗೂ ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲೂ ಇರುವಂಥವರೆಲ್ಲರಿಗೂ ಒಂದು ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯವನ್ನು ಅನೇಕ ಭಾಷೆಗಳಲ್ಲಿ ಕೇಳುವಂತಹ ನಿಮ್ಮೆಲ್ಲರಿಗೂ ಮುಖಾಮುಖಿಯಾಗಿ ಕಾಣಬೇಕೆಂದು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಫೆಬ್ರವರಿ 16ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 2 ಸೆಷನ್ಸ್ಗಳನ್ನು ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ಧ್ಯಾನಿಸಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಸೇರಿ ಬನ್ನಿರಿ. ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನೂ ಮುಖಾಮುಖಿಯಾಗಿ ಭೇಟಿಯಾಗಿ ಬಲಪಡಿಸಬೇಕೆಂದು ಎಷ್ಟೋ ಆಸೆಯುಳ್ಳವರಾಗಿದ್ದೇವೆ. ಹಾಗಾಗಿ ತಪ್ಪದೆ ಬನ್ನಿ.